ಸಮಸ್ತ ಭಾರತ ದೇಶದ ಮುಸ್ಲಿಂ ಬಾಂಧವರಿಗೆ ಮತ್ತು ಪ್ರತಿಯೊಬ್ಬರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ಜೊತೆಗೆ ಇವತ್ತಿನ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಎಲ್ಲ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ಸಾರ್ವಜನಿಕ ಮಸೀದಿ ದರ್ಶನ ಜೊತೆಗೆ ಪರಸ್ಪರ ಬೆರೆಯೋಣ ಅರಿಯೋಣ ಅಂತಕ್ಕಂಥದ್ದು ಒಂದು ಟ್ಯಾಗ್ಲೈನ್ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ನಾವು ಮೊದಲಿಗೆ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಂದಾಗ ಕೆಲವೊಂದು ಕನ್ನಡ ಅವತರಣಿಕೆಗಳನ್ನು, ಈ ಅರಬಿಕ್ ಇರ್ತಕ್ಕಂಥ ಅವತರಣಿಕೆಗಳನ್ನು ಕನ್ನಡದಲ್ಲಿ ಅರಿತಾಗ, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮಾತೃಭಾಷೆಯಲ್ಲಿ ತಿಳ್ಕೊಂಡಾಗ ಮಾತ್ರ ಅದರ ಅರಿವು ಗೊತ್ತಾಗತಕ್ಕಂಥದ್ದು. ಮೊದಲಿಗೆ ನಾವು ಆಜಾನ್ ಕನ್ನಡ ಅನುವಾದ ಅಂತಕ್ಕಂಥದ್ದು ಕಂಡಾಗ ಅದರಲ್ಲಿರ್ತಕ್ಕಂಥ ಅಂಶಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಷ್ಟಾಂಗ ನಮಸ್ಕಾರ ಅಂತ ಏನು ನಾವು ಹಿಂದೂ ಸಂಪ್ರದಾಯದಲ್ಲಿ ಕರಿತೀವಿ, ಅದರಂಗೆ ಸಾಷ್ಟಾಂಗ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ನಂತರದಲ್ಲಿ ನಾವೆಲ್ಲ ಪ್ರವಾದಿ ವಚನಗಳನ್ನು ಪ್ರತಿಯೊಬ್ಬ ಸಾರ್ವಜನಿಕ ಜೀವನದಲ್ಲಿ ಸಾರ್ವತ್ರಿಕ ಸತ್ಯಗಳಂತಕ್ಕಂಥದ್ದು ಏನಿದೆ ಅದಕ್ಕೆ ಬಹಳ ಹತ್ತಿರವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಅಂತಕ್ಕಂಥದ್ದು ಹೆಣ್ಣು ಭ್ರೂಣ ಹತ್ಯೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಆ ಹೆಣ್ಣನ್ನು ಏನಾದರೂ ನಾವು ನಾಶ ಮಾಡಿದ್ರೆ ಅದು ದೊಡ್ಡದಾದ ನಂತರ ಸ್ವರ್ಗದಲ್ಲೂ ಕೂಡ ಅದನ್ನು ನಮ್ಮ ತಂದೆ ತಾಯಿಗಳನ್ನು ಪ್ರಶ್ನೆ ಮಾಡ್ತದೆ ಅಂತಕ್ಕಂಥದ್ದು ಒಂದು ಪ್ರವಾದಿಯರ ವಚನ ಇದೆಯಲ್ಲ, ಅದು ಇಡೀ ಮನುಕುಲಕ್ಕೆ, ಇಡೀ ಗಾಳಿ ಬೆಳಕು ಇರತಕ್ಕಂಥ ಈ ಭೂಮಿಗೆ ಸಾರ್ವತ್ರಿಕ ಸತ್ಯ ಅಂತಕ್ಕಂಥದ್ದು ಪ್ರವಾದಿಯವರ ವಚನದಲ್ಲಿ ತಿಳಿಪಡ್ತದೆ. ನಂತರದಲ್ಲಿ ಹೋದಾಗ ಹೆಣ್ಣಿಗೂ ಕೂಡ, ಧರ್ಮ ಪತ್ನಿಯಿಗೂ ಕೂಡ ಒಂದು ಗೌರವವನ್ನು ಕೊಡಬೇಕು, ಪರಸ್ಪರ ಪ್ರೀತಿಯಿಂದ ಇರಬೇಕು, ಪರಸ್ಪರ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಪ್ರವಾದಿ ವಚನರವಂತ ನಾವು ಇಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಜೊತೆಗೆ ಗಿಡಗಳ ಬಗ್ಗೆ, ಗಿಡಗಳನ್ನು ಬೆಳೆಸಬೇಕು, ಆ ಗಿಡಗಳಿಗೆ ನೀವು ಬೆಳೆಸಿದರೆ ನೀವು ಒಂದು ಮಹತ್ ಕಾರ್ಯಗಳನ್ನು ಮಾಡಿದಂತಾಗುತ್ತದೆ ಅಂತಕ್ಕಂಥದ್ದು ಪ್ರವಾದಿ ವಚನಗಳು. ಆಮೇಲೆ ಸಣ್ಣವನಾಗಿರಲಿ, ದೊಡ್ಡವನಾಗಿರಲಿ, ಕರಿಯನೇ ಆಗಿರಲಿ, ಬಿಳಿಯನೇ ಆಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ನಮಾಜ್ ಮಾಡುವಂಥದ್ದು ಅಥವಾ ಸಾಷ್ಟಾಂಗ ಮಾಡುವಂಥದ್ದು ಎಲ್ಲರಿಗೂ ಸರಿ ಸಮಾನ ಅಂತಕ್ಕಂಥದ್ದು ಒಂದು ವಿಷಯವನ್ನು ಕೂಡ ನಾವು ಕೇಳ್ಪಟ್ಟಿವಿ. ಅದು ಭಾಳ ವಿಶೇಷ. ಯಾಕಂದರೆ ನಾವು ಕೂಡ ಶಾಲೆಯಲ್ಲಿ ನೋಡ್ಬೇಕಾದ್ರೆ ಚಿಕ್ಕವರು ಮುಂದೆ ಬರ್ರಿ, ದೊಡ್ಡವರು ಹಿಂದೋಗ್ರಿ ಅಥವಾ ಆ ಥರ ಎಲ್ಲ ಕಾಮನ್ನಾಗಿ ನಾವು ಮಾಡ್ತೀವಿ. ಆದರೆ ಇಲ್ಲಿ ಸಾಷ್ಟಾಂಗ ನಮಾಜ್ ಮಾಡ್ಬೇಕಾದ್ರೆ ಅಥವಾ ನಮಾಜ್ ಮಾಡಬೇಕಾದ್ರೆ ಯಾವುದೇ ಭೇದ ಭಾವ ಇಲ್ಲದೆ ಒಬ್ಬ ಮುಖಂಡನನ್ನು ಗುರಿಯಲ್ಲಿಟ್ಕೊಂಡು, ಮನಸ್ಸಿನಲ್ಲಿಟ್ಟುಕೊಂಡು, ಮತ್ತು ಆ ಮುಖಂಡ ಸರಿಯಾಗಿ ಮಾತಾಡಬೇಕು ಮತ್ತು ದ್ರೋಹ ಮಾಡುವಂಥದ್ದು ಮಾತಾಡ್ಬೇಕಂಥದ್ದು ಒಂದು ವಿಷಯ ಭಾಳ ಮನಸ್ಸಿಗೆ ಮುಟ್ಟುವಂಥದ್ದು. ಯಾಕಂದರೆ ನಾಯಕತ್ವ ಅಂತಕ್ಕಂಥದ್ದು, ಮುಖಂಡತ್ವ ಅನ್ನತಕ್ಕಂಥದ್ದು ಅದು ಸರಿಯಾಗಿರ್ಬೇಕು. ಅದು ಸರಿಯಾಗಿದ್ದಾಗ ಆ ಮಾತುಗಳನ್ನು ಕೇಳಪಟ್ಟವರು ಎಲ್ಲರೂ ಸರಿ ಆಗ್ತಕ್ಕಂಥದ್ದು ಇದೆಯಲ್ಲ, ಮತ್ತು ಅವ್ರು ಎಲ್ಲರಿಗೂ ಕಾಣಿಸ್ಬೇಕಂತ ಮೇಲ್ಪಟ್ಟದಲ್ಲಿ ನಿಂತುಕೊಂಡು ಅವರನ್ನು ಮುಖಂಡನನ್ನು ಮಾತುಗಳನ್ನು ಕೇಳ್ತಕ್ಕಂಥದ್ದು, ಅದು ಸತ್ಯವನ್ನು ನುಡಿಬೇಕು ಮತ್ತು ಜೀವನದ ಪರವಾಗಿ ನುಡಿಬೇಕು, ಜೀವನದ ಪರವಾಗಿ ಹೇಳಬೇಕು, ದ್ರೋಹವನ್ನು ಹೇಳಬಾರ್ದು, ಸುಳ್ಳನ್ನು ಹೇಳಬಾರ್ದು, ನಾಶಕ್ಕೆ ಸಂಬಂಧಪಟ್ಟಿದ್ದು ಮಾತಾಡಬಾರ್ದು ಅಂತಕ್ಕಂಥದ್ದು ಪ್ರವಾದಿ ಈ ವಚನದಲ್ಲಿ ಗೊತ್ತಾಗ್ತದೆ. ವಿಶೇಷ ಏನಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ, ಪ್ರತಿಯೊಬ್ಬ ಮನುಷ್ಯನ ಏಳಿಗೆಗೆ ಮತ್ತು ದೇವಾಲಯ, ಚರ್ಚು, ಮಸೀದಿ ಅಂತಕ್ಕಂಥ ಹೆಸರುಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಮನುಷ್ಯ ಒಂದು ಶಾಂತಿ ಸಿಗಲಿ ಅನ್ನೋಕ್ಕೋಸ್ಕರ, ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಹೋಗುವಂಥ ಸ್ಥಳಗಳಿಗೆ ಚರ್ಚ್ ಅಂತಾರೆ, ದೇವಾಲಯ ಅಂತಾರೆ ಮತ್ತು ಮಸೀದಿ ಅಂತಾರೆ. ಹೆಸರುಗಳು ಮಾತ್ರ ಬೇರೆ ಆಗ್ತದೆ. ಭಾರತದ ಸಂಸ್ಕೃತಿಯಲ್ಲಿ ಚರ್ಚ್ ಆದರೂ ಒಂದೇ, ಮಸೀದಿ ಆದರೂ ಒಂದೇ, ದೇವಾಲಯ ಆದರೂ ಒಂದೇ ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಸಂಸ್ಕೃತಿಯಲ್ಲಿ ಹುಟ್ಟಿದವರಿಗೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತಿನ ನಾವು ಶಿಕ್ಷಕರ ಸಂಘದಿಂದ ಬಂದಿರತಕ್ಕಂಥದ್ದು ಒಂದು ಸಾರ್ಥಕ ಜೀವನ, ಸಾರ್ಥಕ ಟೈಮ್ ಅಂತಕ್ಕಂಥದ್ದು ನಮಗೆ ತಿಳಿಯಲ್ಪಟ್ಟಿದ್ದು. ಈ ವಿಚಾರವಾಗಿ ಸಾರ್ವಜನಿಕ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಿಂಧನೂರು ತಾಲೂಕಿನ ಈ ಸಾರ್ವಜನಿಕ ದರ್ಶನ ಕಮಿಟಿಯ ಸಂಘದವರಿಗೆ ನಮ್ಮ ಶಿಕ್ಷಕರ ಸಂಘದ ವತಿಯಿಂದ ಹೃದಯಪೂರ್ವಕ ಆಗಿರ್ತಕ್ಕಂಥ ನಾವು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಈ ನಾನು ಮಾತುಗಳನ್ನು ಮುಗಿಸ್ತೀನಿ.